ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನಂದರೆ ಇವತ್ತು ಅರುಣ ಬಂದಿಲ್ಲ, ಸೊ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಪಾತ್ರೆ ಎಲ್ಲ ನನ್ನ ರಾತ್ರಿನ ಸುಮಾರು ತೊಳೆದಿಟ್ಬಿಟ್ಟಿದ್ದೆ, ಸ್ವಲ್ಪ ಮಾತ್ರ ಇದೆ ಸಿಂಕಲ್ಲಿ ಅಷ್ಟೇ. ಇನ್ನೇನಂದರೆ ಮನೆ ಗುಡಿಸ್ಕೋತೀನಿ ಇವತ್ತು. ಮನೆ ಒರೆಸೋದು ಬೇಡ ಅನ್ಕೋತಿದ್ದೀನಿ, ಯಾಕಂದರೆ ನೆನ್ನೆ ಎಲ್ಲ ಒರೆಸಿದ್ವಿ ಅಲ್ವಾ. ಸೊ ಗುಡಿಸಿದ್ರೆ ಸಾಕು ಅಂತ ಅನಿಸುತ್ತೆ. ಸೊ ಅದೇ ಕೆಲಸ ಆಗುತ್ತೆ ಇವತ್ತು. ಆ್ಯಂಡ್ ಹಬ್ಬಕ್ಕೆ ನಾನು ಸೀರೆ ತೊಗೊಂಡಿದ್ದೀನಿ. ಆ ಸೀರೆ ಯಾವ ಥರದ ಸೀರೆ ಮತ್ತು ಗೌರಿ ಹಬ್ಬಕ್ಕೆ ತೊಗೊಂಡಿರೋದು. ಆ್ಯಂಡ್ ಬ್ಲೌಸು ಹೊಲಿಯೋಕ್ಕೆ ಕೊಟ್ಟಿದ್ದೀನಿ. ಅದ್ರ ಪ್ಯಾಟರ್ನ್ ಏನೋ ಎಲ್ಲನೂ ಈ ವಿಡಿಯೋಲಿ ತೋರಿಸ್ತೀನಿ, ಕೊನೆವರೆಗೂ ತಪ್ಪದೆ ನೋಡಿ. ನೆನ್ನೆನೇ ನಾನು ಸೀರೆನ ಫಾಲ್ಸ್ ಮತ್ತು ಜಿಗ್ಜ್ಯಾಗ್ಗೆ ಮತ್ತು ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಬಿಟ್ಟು ಬಂದೆ. ಸೊ ನೆನ್ನೆನೇ ನಾನು ನಿಮಗೋಸ್ಕರ ಅಂತ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಬಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಗೌರಿ ಹಬ್ಬಕ್ಕೆ ಇದನ್ನು ಗೌರಿಗೆ ಅಂತ ತೊಗೊಂಡಿರೋದು. ಗೌರಿ ಹಬ್ಬಕ್ಕೆ ಈ ಸೀರೆ ಉಟ್ಕೊಳ್ಳೋಣ ಅಂತ. ಇದು ಮೈಸೂರು ಅದೇ ಕ್ರೇಪ್ ಸಿಲ್ಕ್ ಬರುತ್ತಲ್ಲ, ಆ ಥರದ್ದೇನೆ. ಸೊ ಇದು ಗೋಲ್ಡ್ ಕಲರು, ವಿಡಿಯೋಲು ಗೋಲ್ಡೇ ಕಾಣಿಸ್ತಾ ಇದೆ ತಾನೆ. ಕ್ರೀಮ್ಗಿಂತ ಆ್ಯಕ್ಚುಲಿ ಇದು ಗೋಲ್ಡ್ ಥರ ಬರುತ್ತೆ. ಗೋಲ್ಡ್ ಕಲರ್ಗೆ ರೆಡ್ ಜಡಿ ಬಾರ್ಡರು, ಮತ್ತು ಇದು ನೋಡಿ ಈ ಥರ ರೆಡ್ ಕಲರ್ ಸರ್ಗೆ ಏನಿದೆ ಸರಗೆ ಬಂದಿದೆ. ಮತ್ತು ಬ್ಲೌಸ್ ಪೀಸ್ ಬಂದು ಇದು ರೆಡ್ ಕಲರ್ ಬ್ಲೌಸ್ ಪೀಸು. ಸೊ ಅದಕ್ಕೆ ನಿಮಗೆ ತೋರಿಸ್ಬಿಡೋಣ. ನಾನು ಸೀರೆ ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕೆ ಹೋಗ್ತಾಯಿದ್ದೆ. ಇನ್ನೇನು ಒಂದು ವಾರ 10 ದಿನ ಇದೆ ಅಲ್ವಾ, ಅವ್ರು ಇನ್ನು ಕೊಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಅಲ್ವಾ ಸೀರೆ. ನಾನು ಇದನ್ನು ಎಲ್ಲಿಂದ ತೊಗೊಂಡೆ ಅಂತ ಅಂದರೆ, ಅನುಪಮ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅವ್ರದ್ದು ದಿಶಾ ಫ್ಯಾಷನ್ ಏನಿದೆ ಅಲ್ಲಿಂದ ಆರ್ಡರ್ ಮಾಡಿದೆ. ನಂಗೆ ಹೋಗೋಕ್ಕೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ತುಂಬ ದೂರ ಇದೆ ಅಲ್ವಾ, ಕೆಂಗೇರಿ ಬೇರೆ. ನನಗೆ ದಿವಿತನ್ ಬಿಟ್ಟು ಕಷ್ಟ ಆಗುತ್ತೆ, ಒಂದು ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಕ್ಯಾಚಪ್ ಮಾಡೋಕ್ಕೆ ಅಂತ. ಈ ಸತಿ ಏನು ಮಾಡಿದೆ, ಅವ್ರ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಈ ಸೀರೆ ಇಷ್ಟ ಆಗಿತ್ತು, ಅದಕ್ಕೆ ಆನ್ಲೈನೇ ಬುಕ್ ಮಾಡಿಕೊಂಡೆ ನಾನು. ಡಿಸ್ಕೌಂಟ್ ಕೂಡ ಸಿಕ್ತು ನನಗೆ. ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೆ ಕಲರು. ನಿಮ್ಗೆ ಹೆಂಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂತ ಹೇಳಿ ನನಗೆ. ಆ್ಯಕ್ಚುಲಿ ಎಲ್ಲ ಕಲರ್ಸ್ ಇದ್ದಾವೆ ನನ್ನ ಹತ್ರ. ಈ ಸಾಮಾನ್ಯ ಪಿಂಕ್ ಗ್ರೀನ್ ಎಲ್ಲ ಸ್ಯಾರಿಗಳಿರ್ತಾವಲ್ವ, ಬಟ್ ಈ ಥರ ಇರಲಿಲ್ಲ. ನೋಡಿ ಬಾರ್ಡರ್ನ ಹತ್ತಿರದಿಂದ ತೋರಿಸ್ತೀನಿ. ಈ ಥರ ಬರುತ್ತೆ, ಮತ್ತು ಸ್ಕ್ವೇರ್ ಪ್ಯಾಟರ್ನಲ್ಲಿ ಬರುತ್ತೆ. ಇದು ಒಳಗಡೆ ಬರೋದು ಈ ಥರ ಪ್ಲೇನ್ ಬರುತ್ತೆ, ಆಮೇಲೆ ಸ್ಕ್ವೇರ್ ಬರುತ್ತೆ ಅನ್ಕೋತೀನಿ. ಈ ಥರ ಸ್ಕ್ವೇರ್ ಬರುತ್ತೆ ಉಟ್ಟಾಗ. ಮತ್ತು ಇದು ಬ್ಲೌಸ್ ಪೀಸ್ ಬರುತ್ತೆ. ನಮ್ಮ ಮನೆ ಹತ್ರ ಕಾಫಿ ಬ್ರೌನ್ ಅಂತ ಬೊಟ್ಟಿಕ್ ಇದೆ, ಇಲ್ಲೇ ಸಾಮಾನ್ಯ ನಾನು ಬ್ಲೌಸ್ಗಳನ್ನ ಕೊಡೋದು. ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಮತ್ತು ರೀಸನಬಲ್ ಪ್ರೈಸು. ಸುಮ್ಮನೆ ತುಂಬ ಜಾಸ್ತಿ ಚಾರ್ಜ್ ಮಾಡಲ್ಲ. ಸೊ ಬೇಸಿಕ್ ನಿಮಗೆ ಪ್ಯಾಡೆಡ್ ಬ್ಲೌಸ್ ಹೊಲಿಸ್ಬೇಕು ಅಂತ ಅಂದರೆ ವಿತ್ ಲೀಸ್ ಡಿಸೈನು ಜಸ್ಟ್ 750 ರುಪೀಸ್ ಅಷ್ಟು ಚಾರ್ಜ್ ಮಾಡ್ತಾರೆ. ನಾನು ಸುಮಾರು ವರ್ಕ್ಗಳನ್ನ ಮಾಡಿಸ್ತೀನಿ ಯಾವಾಗಲೂ. ಅಂದರೆ ಒಂದು ಥರ ಮಿನಿಮಲ್ ವರ್ಕ್ ಮಾಡಿಸಿದ್ರು ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ನಾನು ಲಾಸ್ಟ್ ಟೈಮು ಮೈಸೂರು ಸಿಲ್ಕ್ ಸ್ಯಾರಿ ಬ್ರೌನ್ ಕಲರ್ಗೆ ಈ ಬ್ಲೌಸ್ನ ಹಾಕ್ಕೊಂಡಿದ್ದೆ ನೋಡಿ. ಇದನ್ನು ಕೂಡ ಇಲ್ಲೇ ನಾನು ಹೊಲಿಸಿದ್ದು. ನನಗೆ ಈ ಬ್ಲೌಸ್ಗೆ ಅರೌಂಡ್ 2500 ಬೀಳ್ತು ನೋಡಿ. ಈ ಥರ ಸ್ಲೀವ್ಸ್ಗೆ ಏನಿದೆ, ಸ್ಲೀವ್ಸ್ಗೆ ಈ ಥರ ಬುಟ್ಟ ಥರ ಡಿಸೈನ್ ಮಾಡಿಸಿದ್ದೀನಿ. ಸೊ ಡಿಸೈನ್ ಮತ್ತು ಲೇಸ್ ಎಲ್ಲ ಸೇರಿ ನನಗೆ, ಮತ್ತು ಫಾಲ್ಸ್ ಜಿಗ್ಜ್ಯಾಗ್ ಸೇರಿ ಲಾಸ್ಟ್ ಟೈಮು 2500 ಅಷ್ಟು ಬಿದ್ದಿತ್ತು. ಡಿಸೈನ್ ನೋಡಿ ಈ ಥರ ಮಾಡಿಸಿದ್ದೀನಿ. ಸೊ ಈ ಸತಿ ಈ ಬ್ಲೌಸ್ ಏನು ಕೊಡ್ತಾ ಇದ್ದೀನಿ, ಅದಕ್ಕೂ ಲೇಸ್ ಕೊಡೋಣ ಅಂದ್ಬಿಟ್ಟು ಲೇಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತಾ? ಇದು ಈ ಥರ ಇಲ್ವಾ, ಒಂದೇ ಒಂದು ಲೈನ್ ಥರದ್ದು ಚಿಕ್ಕದು ಯಾವುದು, ಪೈಪಿಂಗ್ ಥರ ಬರೋ ಥರ. ಕಲರ್ ತೋರಿಸೋದು ಬಟ್ಟೆ ಇದು ಬರುತ್ತಲ್ವಾ. ಇದು ಡಿಸೈನು ಇದೆಯಲ್ಲ, ಮ್ಯಾಚಿಂಗ್ ಆಗೋದು ಸರಿ ಇದೆ. ಇಲ್ಲಿ ಬುಟ್ಟ ತೋರಿಸ್ಬಿಡಿ ನನಗೆ. ಸ್ಲೀವ್ಸ್ಗೆ ಯಾವ ಥರ ಈ ಥರ ವರ್ಕ್ ಇರುತ್ತೆ, ರೆಡಿಮೇಡ್ ಮಾಡಿಟ್ಟಿರ್ತಾರೆ. ಈ ಥರ ದೊಡ್ಡ ಡಿಸೈನಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸ್ಲೀವ್ಸ್ಗೆ ಯಾವ್ದು ಕೊಡೋದು ಅಂತ ನೋಡ್ತಾ ಇದ್ದೀನಿ. ಬ್ಯಾಕ್ಗೂ ಕೊಡ್ಬೋದು ಆ್ಯಕ್ಚುಲಿ. ಇದು ಬ್ಯಾಕ್ಗೆ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ. ನಾನು ಬ್ಯಾಕ್ಗೆ ಇದನ್ನು ಕೊಡ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಬೇರೆ ಥರ ಬ್ಲೌಸ್ ಡಿಸೈನ್ ಬ್ಯಾಕ್ ಹೊಲಿಸ್ತಾ ಇದ್ದೀನಿ. ಒಂಥರ ಈಗ ತುಂಬ ಟ್ರೆಂಡಿ ಆಗಿದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಸ್ಲೀವ್ಸ್ಗೆ ಹಾಕಿಸ್ಬೇಕು ಅಂದರೆ ಈ ಥರ ಯಾವುದಾದ್ರು ಚಿಕ್ಕದಾಗಿರಬೇಕು, ಯಾವುದಾದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಥರ ವರ್ಕ್ ಮಾಡಿ ಇಟ್ಬಿಟ್ಟಿರ್ತಾರೆ ಸ್ಯಾಂಪಲ್ಗೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು.
ಇದ್ರ ಮೇಲೆ ಕಾಣಿಸೋದೇ ಇಲ್ಲ ಅಲ್ವಾ? ಅದ್ರ ಮೇಲೆ ಕೊಟ್ರೆ ಕಾಣಿಸಲ್ಲ ಅಲ್ವಾ? ಇಲ್ಲ ಕಾಣಿಸ್ತದೆ ಅದ್ಮೇಲೆ ಹಾಕೋಣ. ಕಾಣಿಸಲ್ಲ ಬಿಡಿ. ಇದು ಸಿಮಿಲರ್ ಆಗುತ್ತೆ ಬೇರೆ. ಇದು ಇಷ್ಟೇ ಲೀವ್ ಇತ್ತು. ಇದು ಹ್ಯಾಂಡಲ್ಲಿ ಅಟ್ಯಾಚ್ ಮಾಡಿದಲ್ಲ ಅವ ಮಾಡಿದ್ದು. ಇದೇ ಮಾಡ್ತೀರಾ ಹಂಗಾರೆ? ನನಗೆ ಬೇರೆ ಯಾವುದಿಲ್ಲ. ಇದು ಈ ಕಲರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ? ಆಂಟಿಕ್ ಕಲರ್. ಇದರಲ್ಲಿ ಯಾವ ಇಷ್ಟು ದೊಡ್ಡದು ಬೇಡವಾ ಅಂತ? ಇದ್ರಲ್ಲಿ ಒಂದೇ ಹಾಕ್ತೀರಾ? ಇಲ್ಲ ಇದು ಒಂದು ಹಾಕ್ಬೇಕು. ಒಂದೊಂಚೂರು ದೊಡ್ಡದೇ ಬರಂಗ ಹಾಕ್ಬಿಡ್ತೀರಾ? ಇದನ್ನ ಒಂದು ಇಲ್ಲೊಂದು ಇಲ್ಲೊಂದು ಹಾಕೊಡೋದು. ಇದೇ ಹಾಕ್ಕೊಟ್ಬಿಡಿ. ನಾನು ಬ್ಲೌಸ್ ಹಿಂದೆ ಏನಿದೆ ಈ ಥರ ಡಿಸೈನ್ನ ಹೊಲಿಸ್ತಾ ಇದ್ದೀನಿ. ಅಂದರೆ ಹಿಂದೆ ಅದೇ ಕಟ್ಟ ಥರ ಏನಿದೆ ಈ ಥರ ಕಟ್ಟ ಥರ ಬರುತ್ತೆ. ರೌಂಡ್ ಶೇಪ್ ಬಂದ್ಬಿಟ್ಟು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇಲ್ಲ ಇದು ಚೆನ್ನಾಗಿದೆ. ಇದು ಮಾಡಿ ಮುಂದೆ ಇದೇ ಥರ ಮಾಡಿ, ಸ್ವಲ್ಪ ಡೀಪ್ ಇರಲಿ. ಇದೆಷ್ಟು ಬಂದಿದೆ ನೋಡಿ ಅಷ್ಟೇ ಹೇಳಿ ಅಲ್ವಾ? ಇದು ಡೀಪ್ ಇಲ್ಲ, ಇದು ಆ್ಯಕ್ಚುಲಿ ಅನಿಸುತ್ತೆ. ಇದಿಷ್ಟು ಬರಲಿ. ಇದಿಷ್ಟು ಅಳತೆ ಇಟ್ಕೋತೀರಲ್ಲ, ಇದೆ ಅಲ್ವಾ? ಡೀಪ್ ಇದಕ್ಕಿಂತ ಡೀಪ್ ಇದೆ ಅಲ್ವಾ? ಇದು ಕಮ್ಮಿ ಇದೆ. ಇದರಷ್ಟು ಕೊಡಿ ಹಂಗಾರೆ. ಇದಕ್ಕೆ ಮರೂನ್ ಕಲರ್ದು ಮಧ್ಯದಲ್ಲಿ ಹಾಕ್ಬಿಡಿ ಅಷ್ಟು. ಇದು ಚೆನ್ನಾಗಿ ಕಾಣಿಸುತ್ತೆ. 3 1 2 ಜಾಸ್ತಿ ಹೋಗಲ್ವಾ? ದೊಡ್ಡದಿದೆ ಅಲ್ವಾ ಇದು? ಬಟ್ ಇದೆಷ್ಟಾಗುತ್ತೆ ಒಂದಕ್ಕೆ? ಕೇಳಿ ನೋಡಿ, ಅಷ್ಟ್ರ ಮೇಲೆ ಡಿಸೈಡ್ ಮಾಡೋಣ. ಇದು ಚೆನ್ನಾಗಿದೆ ಆಂಟಿ. ಇದು ಮೆರೂನ್ ಕಲರ್ ಹಾಕ್ಬೇಡ, ಇದು ಗೋಲ್ಡ್. ಕಮಿಂಗ್ ಬ್ಯಾಕ್ ಟು ಟುಡೇ. ಸೊ ನೆನ್ನೆ ಹೋಗ್ಬಿಟ್ಟು ಆ್ಯಕ್ಚುಲಿ ನಾನು ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಕೊಟ್ಬಿಟ್ಟು ಬಂದಿತ್ತು. ನಿಮಗೆ ತೋರಿಸೋಣ ಅಂತ ಎಲ್ಲ ವೀಡಿಯೋನ ಮಾಡ್ಕೊಂಡಿದ್ದೆ. ಫೈನಲಿ ಯಾವುದನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ಅದೇ ಲಾಸ್ಟ್ ಫ್ಲವರಲ್ಲಿ ತೋರಿಸಿದ್ರಲ್ಲ ಅದನ್ನು ತೋಳಕ್ಕೆ ಕೊಡಿಸ್ಬಿಟ್ಟು ನಾರ್ಮಲ್ ಲೇಸ್ ಕೊಟ್ಟು ಹೊಲ್ಸೋಣ ಅಂತ ಅಂದ್ಕೊಂಡೆ. ಪಾತ್ರೆ ನೆನ್ನೆನೇ ಸುಮಾರು ತೊಳೆದಿದ್ದೆ. ಸ್ವಲ್ಪ ಬೆಳಗ್ಗೆ ಇವಾಗ ತಿಂಡಿದೆಲ್ಲ ಏನಿತ್ತು ಅದನ್ನು ಎತ್ತಿಟ್ಬಿಡ್ತಾ ಇದ್ದೀನಿ. ಯಾಕಂದರೆ ಹೆಂಗಿದ್ರು ಸಂಜೆಗೆ ಇನ್ನೊಬ್ಬರು ಬಂದೇ ಬರ್ತಾರಲ್ವ ನನಗೆ ಹೆಲ್ಪ್ ಮಾಡೋಕ್ಕೆ, ಅವ್ರ ಕೈಲಿ ತೊಳ್ಸಿದ್ರೆ ಆಯಿತು ಅಂತ. ನೋಡಿ ನಾನು ತುಂಬ ಬುದ್ಧಿವಂತದ ಕೆಲಸ ಏನು ಮಾಡಿರೋದು ಅಂದರೆ 3 ಜನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಬಂದು ಕೆಲಸ ಮಾಡೋರೊಬ್ಬರು, ಮಧ್ಯಾಹ್ನ ಆಮೇಲೆ ಇನ್ನೊಬ್ಬರು ಅಡುಗೆಗೆ, ಮತ್ತು ಸಂಜೆ ಬಂದು ಪಾತ್ರೆ ತೊಳೆಯೋಕ್ಕೆ ಸಪ್ರೇಟು. ಯಾಕಂದರೆ ಒಬ್ಬರು ಏನಾದ್ರು ರಜೆ ಹಾಕಿದ್ರೆ ಇನ್ನೊಬ್ಬರು ಬರ್ತಾರಲ್ವ, ಅವ್ರ ಕೈಲಿ ಕೆಲಸ ಮಾಡಿ ನಾನು ಮ್ಯಾನೇಜ್ ಮಾಡಿಸ್ಕೋಬೋದು. ಇವೆಲ್ಲದಕ್ಕೂ ಒಬ್ಬರನ್ನೇ ಇಟ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅವರೊಬ್ಬರು ಬರ್ದೋದ್ರೆ ಎಲ್ಲ ಕೆಲಸನೂ ನನ್ನ ತಲೆ ಮೇಲೆ ಬೀಳುತ್ತೆ. ಮಾಡಿಸ್ಬಿಟ್ಟಿದ್ದೆ ಈ ಥರ. ಅದು ಈಗ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ. ಇಲ್ಲಿ 2 ಮೊಸಾಕ್ ಏನಪ್ಪ ಇದು ಗ್ರಾನೈಟ್ನ ಹಾಕ್ಸಿ ಪಾತ್ರೆಗಳಿಡೋದಾದರೆ ಇಡೋಕ್ಕೆ ಅಂತ. ಇದು ಕಾಯಿಗಳಿಟ್ಟಿರ್ತೀನಿ ಇಲ್ಲಿ, ಮತ್ತು ಅದೇ ಏನೇನು ಬೇಕೋ ಅಲ್ಲಿ ಇಟ್ಕೊಂಡಿರ್ತೀನಿ. ಮತ್ತು ಈ ಥರ ಸ್ಟ್ಯಾಂಡ್ ಮಾಡಿಸ್ಬಿಟ್ಟಿದ್ದೀನಿ ಪರ್ಕೆಗೆ, ಯೂಟಿಲಿಟಿಲಿ ಒರ್ಸೋದಕ್ಕೆ ಮತ್ತು ಪರ್ಕೆಗೆ, ಕಸನ ಮರಕ್ಕೆ. ಇವತ್ತು ತಿಂಡಿಗೆ ಅಂತ ದೋಸೆ ಚಟ್ನಿ ಮಾಡಿಸಿದ್ದೀನಿ. ಇವರು ಆಫೀಸ್ಗೆ ಹೋಗಿದ್ದಾರೆ, ಅದಕ್ಕೆ ತಿಂಡಿ ತಿನ್ಕೊಂಡು ಹೋದರು ಅವರು. ಈಗ ನಾನು ಒಬ್ಬಳೇ. ದಿವತ್ತು ಸ್ಕೂಲ್ಗೆ ಹೋಗಿದ್ದಾನೆ. ಮತ್ತು ಅಡುಗೆಗೆ ಅಂತ ವೆಜ್ ಪಲಾವ್ ಏನಿದೆ ವೆಜ್ ಪಲಾವ್ನ ಮಾಡಿಸಿದ್ದೀನಿ. ಇದು ವುಡನ್ ಟ್ರೇ ಇದೆ ಗೊತ್ತಾ, ಇಲ್ಲಿ ನಾನು ಗ್ಯಾಸ್ ಪಕ್ಕ ಇಟ್ಟಿರ್ತೀನಲ್ವ, ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಬ್ಬಕ್ಕೆ ಅಂತ ಕರ್ಟನ್ಸಿಂದ ಹಿಡ್ದು ಈ ಥರ ಏನೇನಾದ್ರು ಇರುತ್ತಲ್ವ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಅದನ್ನೆಲ್ಲ ನಿಧಾನವಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ರೂಮ್ ಕರ್ಟನ್ ಏನಿದೆ ಅದನ್ನು ಒಗ್ಯಕ್ಕೆ ಕೊಟ್ಟಿದ್ದೀನಿ. 3 ದಿನ ಆಯಿತು. ಇಲ್ಲಿ ಮಲ್ಕೊಳ್ಳೋಕ್ಕೆ ಆಗಲ್ಲ, ಈ ರೂಮ್ನ ಯೂಸೇ ಮಾಡೋಕ್ಕಾಗಲ್ಲ, ಆ ಥರ ಹೋಗಿದೆ ನೋಡಿ. ಏನಕ್ಕಂದರೆ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎದುರುಗಡೆ ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ವಾ, ಅವ್ರ ಮನೆಯವ್ರಿಗೆಲ್ಲ ನಮ್ಮ ಮನೇದು ಕಾಣುತ್ತೆ ಅಷ್ಟೇ. ಕರ್ಟನ್ಸ್ ಹಾಕಿಲ್ಲ ಅಂದರೆ ಅದು ರೂಮ್ ಅಂದರೆ ತುಂಬ ಪ್ರೈವೇಟ್ ಏರಿಯಾ ಅಲ್ವಾ, ಅದಕ್ಕೆ ಇವ್ರು ಮಲ್ಕೋತಾ ಇದ್ದಾರೆ ಇಲ್ಲಿ ರಾತ್ರಿ ಹೊತ್ತು. ನಾನು ದಿವತ್ತು ಮಾತ್ರ ಈ ರೂಮಲ್ಲೇ ಮಲ್ಕೋತಾ ಇದ್ದೀವಿ. ಮತ್ತು ನೋಡಿ ಅದು ಏನಪ್ಪ ಬೆಡ್ ಪ್ರೊಟೆಕ್ಟರ್ ಲಿಂಕ್ ಕೊಡಿ ಅಂತ ತುಂಬ ಜನ ಹೇಳ್ತಾರೆ. ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಅದನ್ನು ಒಗ್ದಿಟ್ಟಿದ್ದೀನಿ. ಇದ್ರ ಲಿಂಕ್ ಏನಿದೆ ಅದು ಕೊಟ್ಟಿರ್ತೀನಿ. ವಾಟರ್ ಪ್ರೂಫು, ಸುಸು ಮಾಡಿದ್ರು ಏನಾಗಲ್ಲ. ನಾನು ಪ್ರತಿ ವೀಡಿಯೋಲಿ ಏನೇನು ನೈಟಿ ಹಾಕೋತೀನಿ ಅದರ ಲಿಂಕ್ ಇದ್ದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತಪ್ಪದೆ ನೋಡಿ ಮತ್ತು ತೊಗೊಳ್ಳಿ. ಪ್ರತಿ ವೀಡಿಯೋಲಿ ನಾನು ಹೇಳೋಕ್ಕಾಗಲ್ಲ ಅಲ್ವಾ ಲಿಂಕ್ ಹಾಕಿದ್ದೀನಿ ಅಂತ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಅದೇ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಯಾವ್ಯಾವ ಪ್ರಾಡಕ್ಟ್ ಲಿಂಕ್ ಇರುತ್ತೆ ಅಲ್ಲೇ ನಾನು ಬಿಟ್ಟಿರ್ತೀನಿ.
ನಾನು ಮನೇಲಿ ಸುಮಾರು ಕಾರ್ಪೆಟ್ನ ಹಾಕಿರ್ತೇನೆ ನೋಡಿ. ಇದು ಬಂದು ದೊಡ್ಡ ಕಾರ್ಪೆಟ್ ಅಲ್ವಾ, ಇದನ್ನು ತಿಂಗಳಿಗೆ ಒಂದು ಸತಿ ನಾನು ಡ್ರೈ ವ್ಯಾಕ್ಯೂಮ್ ಮಾಡಿಬಿಡ್ತೀನಿ. ಮತ್ತು ಹೆಂಗಿದ್ರು ಪ್ರತಿದಿನ ಏನಿದೆ ಹಾಗೆ ಕಾರ್ಪೆಟ್ ಮೇಲೆ ಗುಡಿಸ್ಕೊತೀನಿ. ಮತ್ತು ಇನ್ನೊಂದೇನೆಂದರೆ ನಾನು ಕಿಚನ್ ಏನಿದೆ ಕಿಚನಲ್ಲೂ ಅಷ್ಟೇ ಇದು 2 ಕಾರ್ಪೆಟ್ನ ಹಾಕಿರ್ತೀನಿ. ಯಾಕಂದರೆ ತುಂಬ ಅಡುಗೆ ಮಾಡುವಾಗೆಲ್ಲ ಏನಾದ್ರು ನೀರೆಲ್ಲ ಬಿದ್ದರೆ ಒಂಥರ ಗಲೀಜಾದಂಗೆ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಈ ಮ್ಯಾಟ್ನೂ ಅಷ್ಟೇ ತಿಂಗಳಿಗೆ ಒಂದು ಸತಿ ಹೋಗ್ಕೋತೀನಿ. ವಾಷಿಂಗ್ ಮಿಷಿನಲ್ಲೇ ಎಲ್ಲ ಒಗೆದು ಬಿಡ್ತಾ ಇದ್ದೇನೆ. ಒಂದು ಮಾತ್ರ ರೂಮ್ದು ಮಾತ್ರ ಕೊಟ್ಟೆ, ಇದು ಎಲ್ಲ ವಾಷಿಂಗ್ ಮಿಷಿನಲ್ಲೇ ಒಗ್ದಿರೋದು. ಅದೇ ಇದ್ರದ್ದು ಕರ್ಟನ್ ಇದು ಏನಪ್ಪ ಇಲ್ಲಿದು ತೆಳ್ಳಗಿರೋ ಕರ್ಟನ್ ಇದೆ ಅಲ್ವಾ, ಅದನ್ನು ಈ ಸತಿ ವಾಷಿಂಗ್ ಮಿಷಿನಲ್ಲೇ ಒಗೆದ್ಬಿಟ್ಟೆ. ದಿವ್ಯತ್ಗೆ ನಾನು ಟಾಟ್ಸ್ ಆ್ಯಂಡ್ ಮಾಮ್ಸಿಂದ ಇದು ಡ್ರೈ ಫ್ರೂಟ್ ಪೌಡರ್ ಏನಿದೆ ಅದನ್ನು ತರಿಸ್ಬಿಡ್ತೀನಿ. ಇದು ಅರೌಂಡ್ ಎಷ್ಟು ಒಂದು 350 ಗ್ರಾಮ್ಸ ಏನೋ ಬರುತ್ತೆ. ಅದನ್ನು ನಾನು ತರಿಸಿದ್ರೆ 1 ತಿಂಗಳಷ್ಟು ಬರುತ್ತೆ. ನೋಡಿ ಇದರಲ್ಲಿ ಏನು ಜಂಕ್ ಇರಲ್ಲ. ಆಲ್ಮಂಡ್ಸ್, ಪಿಸ್ಟಾಶಿಯೋ, ಕ್ಯಾಶ್ಯೂ ಮತ್ತು ನಟ್ಮೆಗ್ಗು, ಸ್ಯಾಫ್ರನ್ನು, ಟರ್ಮರಿಕ್ಕು ಇದೆಲ್ಲನೂ ಆರ್ಗ್ಯಾನಿಕ್ ಇರೋದು ಡ್ರೈ ಫ್ರೂಟ್ಸ್ನ ಕೊಡ್ತಾರೆ. ಇವನು ಡ್ರೈ ಫ್ರೂಟ್ಸ್ನ ಕೊಟ್ಟರೆ ಹಾಗೆ ತಿನ್ನಲ್ಲ, ಅಂದರೆ ಬಾದಾಮಿ, ಗೋಡಂಬಿ ಏನೂ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂತ ಅಂದರೆ ಈ ಥರ ಡ್ರೈ ಫ್ರೂಟ್ ಪೌಡರ್ ಏನಿದೆ ಅದನ್ನು ತರಿಸ್ಬಿಟ್ಟು ಅವ್ನಿಗೇನಾದ್ರು ಚಪಾತಿ ಎಲ್ಲ ಮಾಡಿಕೊಡುವಾಗ ಚಪಾತಿ, ದೋಸೆ ಅದಕ್ಕೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೀನಿ. ಇದು ನೋಡಿ, ಇದು ನಮ್ಮದು ಸ್ಪೈಸ್ ರ್ಯಾಕ್ ಏನಿದೆ ಇದು ಸೈಡಲ್ಲಿದೆ. ಇದರಲ್ಲಿ ಸಾಮಾನ್ಯ ದಿವ್ಯತನ ಪ್ರಾಡಕ್ಟ್ಸ್ ಏನಿದೆ ಅದು ಅಂದರೆ ಇದು ಹಾಲಿಗೆ ಅವನಿಗೆ ಲಿಟಲ್ ಜಾಯ್ಸ್ ಅವ್ರದ್ದು ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡಿಕೊಡ್ತೀನಿ. ಆ್ಯಕ್ಚುಲಿ ಇದನ್ನು ನೋಡಿ ಹಿಂದಿನ ದಿನದ ಕ್ಲಿಪ್ಪಿಂಗ್ ಇದು. ನಾನೇನೋ ವಾಲ್ಗೆ ಹಾಕೋಕ್ಕೆ ಅಂತ ತರಿಸಿದ್ದೆ. ಅದಕ್ಕೆ ಇವ್ರು ನೀನೇ ಮೊಳೆ ಹೊಡಿ, ನಾನು ಮೊಳೆ ಹೊಡಿಯಲ್ಲ, ಯಾವಾಗಲೂ ತರಿಸಿ ಹಿಂಸೆ ಕೊಡ್ತೀಯಾ ಅಂತ ಹೇಳ್ತಾಯಿದ್ರು. Wall is not proper. Let me know when you're done. ये कुछ प्रॉब्लम अंदर नहीं आ रहा. That's what she said. ನನ್ನ ಕೆಲಂತೂ ಮೊಳೆ ಹೊಡೆಯೋಕ್ಕಾಗಲಿಲ್ಲ, ಕೊನೆಗೆ ಅವರೇ ಆಗ್ತಾಯಿದ್ದಾರೆ. ನೋಡಿ ಇದನ್ನೇ ನಾನು ತರಿಸಿರೋದು, ತುಂಬ ಚೆನ್ನಾಗಿದೆ ಅಲ್ವಾ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇತ್ತು, ಅದರಿಂದ ಆರ್ಡರ್ ಮಾಡಿದೆ. ಪ್ರತಿ ಸತಿ ಅಷ್ಟೇ ಅವ್ರಿಗೆ ಗೋಳಿ ಕೊತಿರ್ತೀನಿ ಈ ಥರ ನಾನು ತರಿಸಿ ಅಲ್ಲಿ ಮೊಳೆ ಹೊಡೀರಿ, ಇಲ್ಲಿ ಮೊಳೆ ಹೊಡೀರಿ ಅಂತ. ಅದಕ್ಕೆ ಅವ್ರು ಈ ಸತಿ ಹೇಳಿದ್ರು ನೀನೇ ಹೊಡಿ ಮೊಳೆನ, ನಾನು ಹೊಡಿಯಲ್ಲ ಈ ಸತಿ ಅಂತ. ನೋಡಿ ಅದು ಮತ್ತು ಈ ಥರ ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದು ಕೀಗಳನ್ನ ಹಾಕೋಕ್ಕೆ ಅಂದ್ಬಿಟ್ಟು ಇದನ್ನು ಹಾಕ್ಸಿದ್ದೀನಿ. ಕ್ಲೀನಿಂಗ್ ಕೆಲಸ ಮುಗೀತು, ಮನೆ ಗುಡ್ಸಾಯಿತು, ವರ್ಷಲ್ಲ ಇವತ್ತು ಅಂತ ಹೇಳಿದ್ದೆ ಅಲ್ವಾ. ನೋಡಿ ಇದನ್ನು ತೊಳೆದಿಟ್ಟಿದ್ದೀನಿ ಅಲ್ವಾ. ಇಲ್ಲಿ ಟ್ರೇನ ಎಲ್ಲಿ ತೊಗೊಂಡ್ರೆ ಅಂತ ನಮ್ಮ ಮನೆ ಹತ್ರ ಒಂದು ಫರ್ನಿಚರ್ ಅಂಗಡಿ ಇದೆ. ಈ ಫರ್ನಿಚರ್ ಅಂಗಡಿಯಿಂದನೇ ನಾವು ಇದು ಡೈನಿಂಗ್ ಟೇಬಲು ತೊಗೊಂಡಿದ್ದು. ಸೊ ಮತ್ತು ಡೈನಿಂಗ್ ಟೇಬಲು, ಆಮೇಲೆ ಸ್ಟ್ಯಾಂಡ್ ಬರುತ್ತೆ ನೋಡಿ ಪ್ಲ್ಯಾಂಟ್ದು, ಮತ್ತು ಈ ಪ್ಲ್ಯಾಂಟ್ದು ಸ್ಟ್ಯಾಂಡ್ ಏನಿದೆ ಇದು ಡೈನಿಂಗ್ ಟೇಬಲ್ಲು, ಮತ್ತು ಇದೆಲ್ಲ ಒಂದೇ ಫರ್ನಿಚರ್ ಅಂಗಡಿಯಿಂದ ತೊಗೊಂಡಿದ್ದು. ಅಲ್ಲಿ ನಾನು ಇದನ್ನ ಇಡ್ತೀನಿ, ಏನಪ್ಪ ಕ್ಯಾನಿಸ್ಟರ್ ಆಯಿಲ್ದು ಮತ್ತು ಶುಗರ್, ಟೀ ಎಲ್ಲ ಇದರಲ್ಲೇ ಇಡೋದು. ನೆನ್ನೆ ತೊಳಿಬೇಕಿತ್ತು, ಅದಕ್ಕೆ ತೊಳೆದಿಟ್ಟಿದ್ದೀನಿ, ಗಲೀಜಾಗಿತ್ತು ಅಂತ. ಕೆಲಸ ಆಯ್ತಲ್ಲ, ಸ್ವಲ್ಪ ಟಿ ವಿ ನೋಡೋಣ ಅಂತ ಕೂತ್ಕೊಂಡೆ. ನೋಡಿ ಉರ್ಫಿ ಜಾವೇದ್ ಅದು ಒಂದು ಸೀರೀಸ್ ಬರ್ತಾ ಇದೆ, ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದರಲ್ಲಿ ನೋಡಿ ಏನೇನೆಲ್ಲ ಬೊಟಾಕ್ಸ್ನ ಮಾಡ್ತಾ ಇದ್ದಾರೆ ಅಂತ, ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ ಲಿಪ್ ಫಿಲ್ಲರು ಮತ್ತು ಐ ಫಿಲ್ಲರು ಇದೆಲ್ಲ ಬರುತ್ತಲ್ಲ ಈ ನಡುವೆ, ಇದನ್ನೇ ಮಾಡಿಸ್ಕೊತಾ ಇದ್ದಾರೆ. ಅದನ್ನೇ ನೋಡ್ತಾ ಇದ್ದೆ. ಎಲ್ಲ ಕೆಲಸ ಹೋಗುತ್ತಾ ಬುಕ್ಸ್ ಆದಮೇಲೆ ನೋಡಿ ಹೆಂಗಿದೆ ಅಂತ ಕ್ಲೈಮೇಟು ಯಪ್ಪ ನಿದ್ದೆ ಬರೋಕ್ಕಿದೆ. ಸುಮ್ಮನೆ ಹಂಗೇನೆ ಸೋಫಾದ ಮೇಲೆ ಇಲ್ಲಿ ಎಲ್ಲನೂ ಓದಿಸ್ಕೊಂಡು ಹಂಗೆ ಸ್ವಲ್ಪ ಟಿ ವಿ ನೋಡ್ತಾ ಮಲ್ಕೊಂಡೆ. ನೋಡಿದ್ರೆ ಮಲ್ಕೊಂಡೇ ಬಿಟ್ಟಿದ್ದೀನಿ. ಆಗಲೇ 1 hour ಆಗೋಗಿದೆ. ಸರಿ ಎದ್ದು ಅವ್ನಿಗೆ ಪಾಪನಿಗೆ ಪೂರಿ ಬೇಕು ಅಂತ ಕೇಳ್ತಾ ಇದ್ದೆ ಇವತ್ತು. ಅದಕ್ಕೆ ನಾನು 12:30 ಹಂಗೆ ಪಿಕಪ್ ಮಾಡಬೇಕು. ಇವರೆಲ್ಲ ಆಫೀಸ್ಗೆ ಹೋಗಿದ್ದಾರೆ, ಸೊ ನಾನೇ ಹೋಗಿ ಪಿಕ್ ಮಾಡಬೇಕು ಅವನ್ನ. ಇಲ್ಲೇ ಕಾಂಪೌಂಡ್ ಹತ್ರ ಅವ್ನ ವ್ಯಾನ್ ಬರುತ್ತೆ, ಹೋಗಿ ಕರ್ಕೊಂಬರ್ಬೇಕು. ಅಷ್ಟರೊಳಗೆ ಅವ್ನಿಗೆ ಬೇಗ ಪೂರಿ ಮಾಡೋಣ ಅಂತ ಬನ್ನಿ ಪೂರಿ ಮಾಡ್ತೀರಿ. ಸ್ಟ್ಯಾಂಡ್ ಏನು ತೊಳೆದಿಟ್ಟಿದೆ ಅದು ಆಗಲೇ ಒಣಗಿದೆ. ಸರಿ ಅದಕ್ಕೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ನೋಡಿ ಕಲ್ಲುಪ್ಪು ಏನಿದೆ ಸಿಂಕ್ ಪಕ್ಕ ಇಡ್ತೀನಿ ಅಂತ ಹೇಳಿದ್ದೆ, ನಿಮಗೆ ನೆನಪಿದೆಯಾ ಒಂದು ವೀಡಿಯೋಲಿ? ಅದೇ ಥರ ಅದು ಮತ್ತು ಫ್ಲವರ್ಸು ಏನೇನಿದೆ ಅದನ್ನೆಲ್ಲ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ.
ಇವತ್ತು ಪೂರಿ ಕೇಳ್ತಾ ಇದ್ದ, ಅದಕ್ಕೆ ಅವ್ನು ಏನಾದ್ರು ಕೇಳಿದ್ರೆ ಸಾಕು ಅಷ್ಟೊತ್ತಿಗೆ ನಾನು ಅದನ್ನು ಮಾಡಿಕೊಟ್ಬಿಡ್ತೀನಿ. ನೋಡಿ ಡ್ರೈ ಫ್ರೂಟ್ ಪೌಡರ್ ತೋರಿಸ್ದೆ ಅಲ್ವಾ, ಅದನ್ನೇ ಈ ಥರ ಪೂರಿ ಎಲ್ಲ ಮಾಡುವಾಗ 1-2 ಸ್ಪೂನ್ ಆ್ಯಡ್ ಮಾಡಿದ್ರೆ ಒಂಥರ ನ್ಯೂಟ್ರಿಷನ್ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಅವ್ನು ನೆನ್ನೆ ಸ್ಕೂಲಿಂದ ಬಂದಮೇಲೆ ಪೂರಿ ಮಾಡಿಕೊಟ್ರೆ ತಿನ್ಕೊಂಡು ಮಲ್ಕೋತಾನೆ. ನಾನು ತೋರಿಸ್ದೆ ಅಲ್ವಾ, ಆ್ಯಕ್ಚುಲಿ ನಾನು ಉರ್ಫಿ ಜಾವೇದ್ ಏನಿದೆ ಅವ್ರದ್ದು ಸೀರೀಸ್ ಬರ್ತದೆ ಡಿಸ್ನಿ ಹಾಟ್ಸ್ಟಾರಲ್ಲಿ, ಅದನ್ನು ಫಾಲೋ ಮಾಡ್ತಾ ಇದ್ದೇನೆ. ನನಗೆ ಆ್ಯಕ್ಚುಲಿ ಅವಳು ತುಂಬ ಇಷ್ಟ ಆಗ್ತಾಳೆ ಆ್ಯಸ್ ಅನ್ ಇನ್ಫ್ಲುಯೆನ್ಸರ್. ಅವಳ ಗ್ರೋತ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾ, ನಾವು ಒಬ್ಬರನ್ನ ನೋಡಿ ತುಂಬ ಬೇಗ ಜಡ್ಜ್ ಮಾಡಿಬಿಡ್ತೀವಿ ಬೇಸ್ಡ್ ಆನ್ ದರ್ ಕ್ಲೋತ್ಸ್ ಇರ್ಬೋದು, ಏನೇ ಇರ್ಬೋದು. ಬಟ್ ಈ ಸೀರೀಸ್ ನೋಡಿದಾಗ ನಂಗೆ ಅರ್ಥ ಆಯಿತು ಅವಳು ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ. ಪಾಪ 5 ಜನ ಅಕ್ಕ ತಂಗಿರೋರು, ಅಮ್ಮ ಅಪ್ಪ ಇಲ್ಲ, ತಾನೇ ದುಡ್ದು ಇಡೀ ಸಂಸಾರನ ನೋಡ್ಕೋತಾ ಇದ್ದಾಳೆ. ನಾವು ಹೊರಗಡೆ ಕೂತ್ಕೊಂಡು ಯಾರನ್ನೋ ನೋಡ್ಬಿಟ್ಟು ಅಯ್ಯೋ ನೋಡಪ್ಪ ಯಾವ ಥರ ಬಟ್ಟೆ ಹಾಕೋದಿದ್ದಾಳೆ ಏನೋ ಅಂತೆಲ್ಲ ಜಡ್ಜ್ ಮಾಡಿಬಿಡ್ತೀವಿ. ಬಟ್ ಅವಳು ಯಾಕೆ ಮಾಡ್ತಾಯಿದ್ದಾರೆ, ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ ಅದ್ರ ಹಿಂದಿನ ಇಂಟೆನ್ಷನ್ನ ನಾವು ತಿಳ್ಕೊಳ್ಳಲ್ಲ. ಅವಳಿಗೆ ತುಂಬ ದುಡ್ಡಿನ ಅಗತ್ಯ ಇದೆ, ಅಷ್ಟು ಜನ ಅಕ್ಕ ತಂಗಿನ ಅವಳೊಬ್ಬಳೇ ಸಾಕೋತಾ ಇದ್ದಾಳೆ, ಅವಳೇ ನೋಡ್ಕೋತಾ ಇದ್ದಾಳೆ. ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ. ಸೊ ದಟ್ ಈಸ್ ಇಟ್. ಸೀರೆ ತೋರಿಸ್ದೆ ಅಲ್ವಾ, ನಿಮಗೆ ಸೀರೆ ಇಷ್ಟ ಆಯಿತಾ ಏನು ಅಂತ ತಿಳಿಸಿ. ಇವತ್ತು ತೋರಿಸಿದ್ದು ಏನು ಸೀರೆ ಇದೆ ಅದನ್ನು ಗೌರಿ ಹಬ್ಬಕ್ಕೆ ಹಾಕೋತೀನಿ. ಮತ್ತು ಇನ್ನೊಂದು ವೀಡಿಯೋಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಬ್ಲೂ ಸೀರೆ, ಅದನ್ನು ಗಣೇಶ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡಿದ್ದೀನಿ. ಸೊ ದಟ್ ವಾಸ್ ಇಟ್ ಇವತ್ತಿನ ವೀಡಿಯೋ. ಮತ್ತು ಶಾರ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಿದ್ದೀನಿ, ದಯವಿಟ್ಟು ಮಿಸ್ ಮಾಡಿದೆ ಅದನ್ನು ನೋಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ID ಬಂದು ಕನ್ನಡ ಮಾಮ್ ಟಾಕ್ಸ್ ಅಂತ, ಅದರಲ್ಲಿ ಸುಮಾರು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂಥರ ಚೆನ್ನಾಗಿ ಅನಿಸುತ್ತೆ, ಅದನ್ನು ಕೂಡ ನೋಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀನಿ.